ನಮ್ಮ ಮೆಟ್ರೋ ಹಳದಿ ಮಾರ್ಗದಲ್ಲಿ ಸಂಚಾರಕ್ಕೆ ಕಾಯ್ತಾ ಇರತಕ್ಕಂತಹ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಇಷ್ಟು ದಿನ ರೈಲು ತಯಾರಿಕೆ ಕಂಪನಿಗಳಿಂದ ರೈಲುಗಳು ಪೂರೈಕೆಯಾಗದ ಪರಿಣಾಮ ಯೆಲ್ಲೋ ಮಾರ್ಗ ಇನ್ನೂ ಕೂಡ ಆರಂಭವಾಗಿರಲಿಲ್ಲ. ಇದೀಗ ರೈಲು ತಯಾರಿಕಾ ಸಂಸ್ಥೆಯಾದ ಟಿಟಾಗರ್ ರೈಲ್ ಸಿಸ್ಟಮ್ ಲಿಮಿಟೆಡ್ ಹಂತವಾಗಿ ರೈಲನ್ನ ಪೂರೈಕೆ ಮಾಡಲು ಸಜ್ಜಾಗಿದೆ. ಸದ್ಯ ನಿನ್ನೆ ಕೋಲ್ಕತ್ತಾದಿಂದ ಎರಡನೆಯ ಮೆಟ್ರೋ ಉದ್ಘಾಟನೆ ಮಾಡಿ ಕಳುಹಿಸಿಕೊಟ್ಟಿದ್ದು, ಇನ್ನು 15 ದಿನಗಳಲ್ಲಿ ರಾಜಧಾನಿಗೆ ಈ ರೈಲು ಬಂದು ತಲುಪಲಿದೆಯಂತೆ. ಇನ್ನು ಈ ರೈಲು ದೇಶೀಯ ರೈಲಾಗಿದ್ದು ಎಲೆಕ್ಟ್ರಾನಿಕ್ ಸಿಟಿ ಸಂಪರ್ಕಿಸುವಂತಹ 18.82 ಕಿಲೋಮೀಟರ್ ಅಂತರದಲ್ಲಿ ಸಂಚರಿಸಲಿದೆ. ಇನ್ನು ಈ ರೈಲು ಬೆಂಗಳೂರಿಗೆ ಬಂದಂತಹ ಬಳಿಕ ರೈಲಿನ ವೇಗ, ಸಂಚಾರ, ನಿಲ್ದಾಣದಲ್ಲಿ ನಿಲುಗಡೆ, ವೇಗದ ಇಳಿಕೆ ಸೇರಿದಂತೆ ಒಟ್ಟು 36 ಬಗೆಯ ಟೆಸ್ಟಿಂಗ್ಗಳನ್ನು ಮಾಡಿ ನಂತರ ಹಳಿಗೆ ಇಳಿಸಲಾಗುತ್ತೆ. ಅಂದಹಾಗೆ ಯೆಲ್ಲೋ ಮಾರ್ಗದ ಮೆಟ್ರೋ ಸಂಚಾರ ಆರಂಭಿಸಲು 3 ರೈಲುಗಳು ಬೇಕು. ಈಗಾಗಲೇ ಚೀನಾದಿಂದ 1 ರೈಲು ಬಂದಿದ್ದು ಅದರ ಪ್ರಾಯೋಗಿಕ ಪರೀಕ್ಷೆಗಳೆಲ್ಲವೂ ಕೂಡ ನಡೆದಿದೆ. ಸದ್ಯ ಕೋಲ್ಕತ್ತಾದಿಂದ ಬರ್ತಾ ಇರತಕ್ಕಂತಹ ರೈಲು ಹಾಗೂ ಫೆಬ್ರವರಿಯಲ್ಲಿ ಬರತಕ್ಕಂತಹ 2 ರೈಲುಗಳ ಟೆಸ್ಟಿಂಗ್ ಅನ್ನು ನಡೆಸಿ ಬಿಎಂಆರ್ಸಿಎಲ್ ಫೆಬ್ರವರಿಯಲ್ಲಿ ಹಳದಿ ಮಾರ್ಗವನ್ನು ಆರಂಭಿಸುವ ಸಾಧ್ಯತೆ ಇದೆ. ಅಲ್ಲದೆ ಯೆಲ್ಲೋ ಮಾರ್ಗದಲ್ಲಿ ಹೆಚ್ಚು ಐಟಿ-ಬಿಟಿ ಕಂಪನಿಗಳಿದ್ದು ಪ್ರತಿದಿನ ಟ್ರಾಫಿಕ್ ಕಿರಿಕಿರಿಯಿಂದಾಗಿ ಉದ್ಯೋಗಿಗಳು ರೋಸಿ ಹೋಗ್ತಿದ್ದಾರೆ. ಈ ಮೆಟ್ರೋ ಸಂಚಾರ ಆರಂಭವಾದ ಬಳಿಕ ಈ ಟ್ರಾಫಿಕ್ ಕೂಡ ಕಡಿವಾಣ ಬೀಳಲಿದೆ.